ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದಿಂದ ಹರಿಹರ ತಾಲೂಕು ವತಿಯಿಂದ 70ನೇ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನವೆಂಬರ್ 30ರ ಭಾನುವಾರದಂದು ಆಚರಿಸಲಾಗುವುದು. ಭಾನುವಾರ ಬೆಳಗ್ಗೆ 8:30ಕ್ಕೆ ಧ್ವಜಾರೋಹಣ, ಬೊಂಗಳೆ ವೃತ್ತದಲ್ಲಿ 10:30ಕ್ಕೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಸಂಜೆ 6ಕ್ಕೆ ವೇದಿಕೆ ಕಾರ್ಯಕ್ರಮ, ರಸಮಂಜರಿ ಜೊತೆಗೆ ಸಾಧಕರಿಗೆ ಸನ್ಮಾನ ಮಾಡಲಾಗುವುದು. ವರದಿ ಎಸ್ಎಂ ಜಾಕೀರ್, ಎಬಿ ನ್ಯೂಸ್ ಕನ್ನಡ, ಬ್ಯೂರೋ ಚೀಫ್, ಹರಿಹರ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ, ಹರಿಹರ ತಾಲೂಕು ಮತ್ತು ನಗರ ಘಟಕ ಇವರ ಆಶ್ರಯದಲ್ಲಿ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಅದ್ಧೂರಿಯಾದ ಕಾರ್ಯಕ್ರಮ ಮಾಡ್ತೀವಿ. ಅದೇ ರೀತಿಯಾದಂಥ ಬೆಳಿಗ್ಗೆ 8:30ಕ್ಕೆ ಧ್ವಜಾರೋಹಣ ಕಾರ್ಯಕ್ರಮ ಇರುತ್ತೆ. ಆ ಧ್ವಜಾರೋಹಣ ನಡೆಸ್ಕೊಡೋರು ಪಾಟೀಲ್ ಸಾಹಿತಿಗಳು, ಅವರು ಧ್ವಜಾರೋಹಣ ನಡೆಸ್ಕೊಡ್ತಾರೆ. ಅದೇ ರೀತಿಯಾದಂಥ ಉದ್ಘಾಟನೆ ಮಾನ್ಯ ಶಾಸಕರಾದಂಥ ಪಿ ಹರೀಶಣ್ಣವರು ಕೂಡ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಅದೇ ರೀತಿಯಾದಂಥ ದೀನ ಸಾಹಿತ್ಯ ಪುಣ್ಯಕೋಟಿ ಸ್ವಾಮಿಗಳನ್ನು ಆಗಮಿಸ್ತಾರೆ. ಅದೇ ರೀತಿ ಪ್ರವೀಣ್ ಶೆಟ್ಟಿ ಇವರು ಶಿವಶಂಕರ್, ಮಾಜಿ ಶಾಸಕರು ಶಿವಶಂಕರ್ ಸಾಹೇಬರು ಕೂಡ ಹಾಸ್ಯ ನುಡಿಯನ್ನು ಮಾತನಾಡ್ತಾರೆ. ಅದೇ ರೀತಿಯಾದಂಥ ರಾಜ್ಯಾಧ್ಯಕ್ಷರಾದಂಥ ಪ್ರವೀಣ್ ಶೆಟ್ಟರು, ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಆಗಮನ ನಿರೀಕ್ಷೆಯಲ್ಲಿ ಇದ್ದಾರೆ. ಅವರು ಕೂಡ ಮುಖ್ಯ ಅತಿಥಿಗಳಾಗಿದ್ದಾರೆ. ಅದೇ ರೀತಿ ಅಧ್ಯಕ್ಷತೆ ವಹಿಸಿಕೊಂಡಿರುವಂಥ ರಮೇಶ್ ಮಾನೆ ಈ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ. ಅದೇ ರೀತಿಯಾದಂಥ ನಗರ ಘಟಕ ಪ್ರಾಸ್ತಾವಿಕ ನುಡಿಯನ್ನು ಪ್ರೀತಮ್ ಬಾಬು ಅವರು ಮಾತಾಡ್ತಿದ್ದಾರೆ. ಒಟ್ಟ ಕಾರ್ಯಕ್ರಮ ಏನಂದರೆ ಸಂಜೆ 6 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. 6 ಗಂಟೆ ಪ್ರಾರಂಭ ಆದಾಗೆ ಆರ್ಕೆಸ್ಟ್ರಾ ಇರುತ್ತೆ, ರಸಮಂಜರಿ ಕಾರ್ಯಕ್ರಮ ಇರುತ್ತೆ. ಸಾನಾ ಆರ್ಕೆಸ್ಟ್ರಾ ಅವರ ಸಂಜೆ 6 ಗಂಟೆಯಿಂದ ಆರ್ಕೆಸ್ಟ್ರಾ ಪ್ರಾರಂಭ ಆಗುತ್ತೆ. ಅದರ ನಡುವೆ ಮಕ್ಕಳು ಡ್ಯಾನ್ಸ್ ಇರುತ್ತೆ. ಎಲ್ಲ ಅವ್ರವರು ಮನೆಯಿಂದ ಅವ್ರ ಮಕ್ಕಳಿಗೆ ಕರ್ಕೊಂಡ್ಬರ್ತಾರೆ. ಸುಮಾರು ಶಾಲೆ ಮಕ್ಕಳು ಎಲ್ಲ ಮಕ್ಕಳುಗಳನ್ನು ಇಲ್ಲಿ ಡ್ಯಾನ್ಸು ಮಾಡೋ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸ್ತಾರೆ. ಅದೇ ರೀತಿಯಾದಂಥ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಜಮ್ನಳ್ಳಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಹಾಕಿಸ್ತಾರೆ. ಮತ್ತು ಜಿಲ್ಲಾ ಮಹಿಳಾ ಘಟಕ ಗೀತಾ ಮೇಡಮ್ ಅವ್ರಿಗೆ ಈ ಕಾರ್ಯಕ್ರಮ ಬರ್ತಾರೆ. ಟೋಟಲಿ ಎಲ್ಲರೂ ಮುಖ್ಯ ಅತಿಥಿಗಳಾಗಿ ಎಸ್ ರಾಮಪ್ಪನವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅದೇ ರೀತಿಯಾದಂಥ ನಂದಿಗಾವಿ ಶ್ರೀನಿವಾಸ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಹಂಗಾಗಿ ಡಾಕ್ಟರ್ ಶಶಿಕುಮಾರ್ ಮೇರವಾಡಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಇನ್ನು ಹಲವಾರು ಮುಖ್ಯ ಅತಿಥಿಗಳು ಇದ್ದಾರೆ. ಇದರಲ್ಲಿ ಅಷ್ಟರು ಕೂಡ ನಮಗೆ ನಮ್ಮ ಸಹಕಾರ ನೀಡಿದಂಥ ಕರ್ನಾಟಕ ರಕ್ಷಣಾ ವೇದಿಕೆಗೆ ಯಾವಾಗಲೂ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವೇನೇ ಕಾರ್ಯಕ್ರಮ ಮಾಡಲಿ ಅವರು ನಮಗೆ ಬೆನ್ನೆಲುಬಾಗಿ ಎಲ್ಲ ಸಹಕಾರವನ್ನು ನೀಡ್ತಾ ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಕೂಡ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡಿಕೊಡ್ತಿದ್ದಾರೆ. ಅದೇ ರೀತಿಯಾಗಿ ಹರಿಹರದಲ್ಲಿ ನಾವು ಬೆಳಗ್ಗೆ ಕಾರ್ಯಕ್ರಮ ಇರುತ್ತೆ. ಅದು ಮುಂದಿನ ನಮ್ಮ ನಗರ ಘಟಕ ಅಧ್ಯಕ್ಷರು ಮಾತಾಡ್ತಾರೆ. ಅಧ್ಯಕ್ಷರು ಇದ್ದಾರೆ ಪ್ರೀತಮ್ ಬಾಬು ಅಂತ, ಬನ್ನಿ ಅವ್ರ ಕೇಳಿ ಮಾತಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಇವತ್ತೇನು 70ನೇಯ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ನಾವೇನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಇದೇ ದಿನಾಂಕ 30/11/2025 ಇದೇ ಭಾನುವಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮದ ವಿವರಣೆ ನಮ್ಮ ತಾಲೂಕಾಧ್ಯಕ್ಷ ಹೇಳಿದ್ದಾರೆ. ಆದರೆ ಅವತ್ತು ಭಾನುವಾರ ಬೆಳಿಗ್ಗೆ 10:30ಕ್ಕೆ ಬೊಂಗಾಳೆ ವೃತ್ತದಲ್ಲಿ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ತಪಾಸಣಾ ಶಿಬಿರದ ಉದ್ಘಾಟನೆಯನ್ನ ಡಾಕ್ಟರ್ ಅಬ್ದುಲ್ ಖಾದರ್ ತಾಲೂಕು ಆರೋಗ್ಯಾಧಿಕಾರಿಗಳು ನೆರವೇರಿಸಲಿದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಮಂಜುನಾಥಯ್ಯ ತಾಲೂಕು ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು, ಅದೇ ರೀತಿ ಶ್ರೀಪತಿ ಗನ್ನೀಸ್ ಸರ್ ಆಗಿರ್ಬೋದು, ಅವರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹರಿಹರ, ಅದೇ ರೀತಿ ಕಾರ್ಮಿಕ ಮುಖಂಡರಾದ ಎಚ್ ಕೆ ಕೊಟ್ರಪ್ಪನವರಾಗಿರ್ಬೋದು, ಅದೇ ರೀತಿ ಜನತಾವಾಣಿ ವರದಿಗಾರ ಚಿದಾನಂದ ಕಂಚಿಕೇರಿ ಆಗಿರ್ಬೋದು, ಎಲ್ಲರೂ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಒಂದು ಕಾರ್ಯಕ್ರಮ ನೆರವೇರಿಸಲಿದ್ದಾರೆ. ತದನಂತರ 12:30ಕ್ಕೆ ಬೊಂಗಾಳೆ ವೃತ್ತದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದ್ವಿ. ನಂತರ ಸಂಜೆ 6 ಗಂಟೆಗೆ ನಗರದ ವುಡ್ಲ್ಯಾಂಡ್ ರಸ್ತೆಯಲ್ಲಿ ಈ ಒಂದು ರಸಮಂಜರಿ ಕಾರ್ಯಕ್ರಮವನ್ನ ಸಹನಾ ಮೆಲೋಡಿಯಸ್ ಆರ್ಕೆಸ್ಟ್ರಾ ಇವರ ವತಿಯಿಂದ ರಸಮಂಜರಿ ಕಾರ್ಯಕ್ರಮ ಹಾಗೂ ಸಾಧಕರಿಗೆ ಸನ್ಮಾನ ಹಮ್ಮಿಕೊಂಡಿದ್ವಿ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಅಂದರೆ ಪತ್ರಿಕಾ ಇದರಲ್ಲಿ ಡಾಕ್ಟರ್ ವಾಸುದೇವ್ ಆಗಿರ್ಬೋದು, ಅದೇ ರೀತಿ ಬಾಬು ಮಾನೆ ಕಾರ್ಯದರ್ಶಿಗಳು ಹಳೆಯ ಸಮಗಾರ ಸಮಾಜ ದಾವಣಗೆರೆ, ಇವ್ರಿಗೂ ಸಹ ಸನ್ಮಾನ ಇರುತ್ತೆ. ಅದೇ ರೀತಿ ಪುನೀತ್ ಅಂತೇಳಿ ಪಬ್ಲಿಕ್ ಟಿವಿ ವರದಿಗಾರರು, ಇವ್ರಿಗೂ ಸಹ ಒಂದು ಸನ್ಮಾನ ಇರುತ್ತೆ. ಅದೇ ರೀತಿ ವಿಠಲ್ ಅಂತೇಳಿ ಆರ್ ಕನ್ನಡ ಜಿಲ್ಲಾ ವರದಿಗಾರರು, ಇವ್ರಿಗೂ ಸಹ ಸನ್ಮಾನ ಇರುತ್ತೆ. ಅದೇ ರೀತಿ BV ರೇವಣ್ಣನಾಯಕ್ ಸರ್ ಮುಖ್ಯ ಶಿಕ್ಷಕರು ತಿಪ್ಪೇದಾಶ ಪ್ರೌಢಶಾಲೆ, ಇವರು ಸಹ ಸನ್ಮಾನಕ್ಕೆ ಆಯ್ಕೆ ಆಗಿದ್ದಾರೆ. ಅದೇ ಗೀತಾ ಕೊಂಡೆಜ್ ಅಂತೇಳಿ
ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಮೇಲ್ವಿಚಾರಕ ಇವರು ಸಹ ಸನ್ಮಾನ ಇದೆ. ಅತಿ ಮಧು ನಾಗರಾಜ್ ಅಂತೇಳಿ ಪವರ್ ಟಿವಿ ಜಿಲ್ಲಾ ವರದಿಗಾರರು, ಇವರು ಸಮೇತ ಒಂದು ಸನ್ಮಾನವನ್ನು ಹಮ್ಮಿಕೊಂಡಿದ್ವಿ. ಅದೇ ರೀತಿ ಸ್ಮಾರ್ಟ್ ನ್ಯೂಸ್ನ ಅಲ್ಲಾ ಬಕ್ಷಿ ಅವರಿದ್ದಾರೆ, ಇವರು ಸಹ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದೇ ರೀತಿ ಮತ್ತೊಬ್ಬ ಸ್ಮಾರ್ಟ್ ನ್ಯೂಸ್ನ ವರದಿಗಾರಂತ ಶೇಖ್ ಅಲ್ತಾಫ್ ಅವರು ಇದ್ದಾರೆ, ಇವರು ಸಹ ಒಂದು ನಾವು ಗೌರವ ಸಮರ್ಪಣೆ ಇಟ್ಕೊಂಡಿದ್ವಿ. ಅದೇ ರೀತಿ ರಾಮಕೃಷ್ಣ ಆಗಿರ್ಬೋದು, ಲೋಕಿಕೆರೆ ಅಣ್ಣಪ್ಪ ಆಗಿರ್ಬೋದು, ಅದೇ ರೀತಿ ಕೀರ್ತಿ ಕುಮಾರ್ ಆಗಿರ್ಬೋದು, ಜಾಕೀರ್ ಎಬಿ ನ್ಯೂಸ್ ವರದಿಗಾರ, ಇವರು ಸಹ ನಮ್ಮ ವೇದಿಕೆ ವತಿಯಿಂದ ಗೌರವ ಸನ್ಮಾನ ಇಟ್ಕೊಂಡಿದ್ವಿ. ಅದೇ ರೀತಿ ಅಹಮದ್ ಇದ್ರೂಸ್ ಅವರು ಹಿಂದೂ ಉಪನ್ಯಾಸಕರು, ಗಿರಿಯಮ್ಮ ಕಾಲೇಜ್, ಇವರು ಸಹ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಸಂತೋಷ್ ಗುಡಿಮನಿ ಆಗಿರ್ಬೋದು, ಕಮ್ದೋಳ್ ನಾಗಪ್ಪ, ಎಚ್ ಶಂಕರ್, ಅದೇ ರೀತಿ ಪೌರ ಕಾರ್ಮಿಕರಂತಹ ಫಕೀರಪ್ಪ, ಮೈಲಪ್ಪ, ದ್ಯಾಮಪ್ಪ, ಹೇಮಂತ್ ಕುಮಾರ್, ಅದೇ ಬಿಂದುಶ್ರೀ, ಪ್ರಜ್ವಲ್ ಮಾನೆ, ಅದೇ ರೀತಿ ರಂಜಿತಾ ಕುಸ್ತಿಪಟು ಹಾಗೂ ಅಮೃತ್ ಜಿ ಮಾನೆ, ಈ ಎಲ್ಲಾ ಒಂದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವಂತಹ ಸಾಧಕರಿಗೆ ನಮ್ಮ ವೇದಿಕೆಯಲ್ಲಿ ಏನು ಆ ಒಂದು ದಿವ್ಯ ಸಾಧಿಸಿದಂತ ಪುಣ್ಯಕೋಟಿ ಗುರುಜಿ ಇರ್ಬೋದು, ಅದೇ ರೀತಿ ನಮ್ಮ ಶಾಸಕರು ಬಿ ಪಿ ಹರೀಶ್ ಸರ್ ಇರ್ಬೋದು, ಅದೇ ರೀತಿ ಶಿವಶಂಕರ್ ಸಾಹೇಬ್ ಆಗಿರ್ಬೋದು, ರಾಮಪುರ ಆಗಿರ್ಬೋದು, ನಂದಿಗಾಯಿ ಶ್ರೀನಿವಾಸ ಇವರೆಲ್ಲರ ನೇತೃತ್ವದಲ್ಲಿ ಅವರಿಗೆ ಒಂದು ಗೌರವ ಸಮರ್ಪಣೆ ಮಾಡ್ತಾ ಇದ್ವಿ. ಹಾಗಾಗಿ ಹೆಚ್ಚು ಕನ್ನಡ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸುವಾಗಿ ವಿನಂತಿ ಮಾಡ್ತದೆ. ಪ್ರತಿಯೊಬ್ಬರು ಈ ಒಂದು ಕನ್ನಡವನ್ನ ತೇರನ್ನ ಎಳೆಯುವ ಮುಖಾಂತರ ನಾವು ಕನ್ನಡಾಂಬೆಯ ಒಂದು ಸೇವೆಯನ್ನು ಮಾಡ್ಬೇಕಂತ ಮತ್ತೊಮ್ಮೆ ತಮ್ಮಲ್ಲಿ ಒಂದು ಮನೆಯನ್ನು ಮಾಡ್ತಾ ಇದ್ದೀನಿ. ಪ್ರೀತಮ್ ಬಾಬು, ನಗರಾಟ ಅಧ್ಯಕ್ಷರು, ಹರಿಹರ.